ಇದು ನಡೆಯಲಿಲ್ಲವದು ನಿಂತು ಹೋಯಿತೆನುತ್ತ ಎದೆಯುಬ್ಬೆಗವನೊಂದಿ ಕುದಿಯುತ್ತಿಹುದೇಕೋ ಅಧಿಕಾರ ಪಟ್ಟವನು ನಿನಗಾರು ಕಟ್ಟಿಹರು ವಿಧಿಯ ಮೇಸ್ತ್ರಿಯೇ ನೀನು ಮಂಕುತಿಮ್ಮ. ಮಂಕುತಿಮ್ಮನ ಈ ಕಗ್ಗವು ಮಾನವನ ಜೀವನದಲ್ಲಿ ವಿವಿಧ ಸಂದರ್ಭಗಳಲ್ಲಿ ಉದ್ಭವಿಸುವ ಏಳುಬೀಳುಗಳನ್ನು ಮತ್ತು ಅದಕ್ಕೆ ಕಾರಣವಾಗಿರುವ ವಿಧಿಯನ್ನು ಚರ್ಚಿಸುತ್ತದೆ. ಈ ಕಗ್ಗದ ಮೊದಲ ಸಾಲು ಜೀವನದಲ್ಲಿ ನಡೆಯದೇ ಹೋದ ಕೆಲಸಗಳು, ಸಾಧಿಸಲಾಗದ ಗುರಿಗಳು ಮತ್ತು ನಿರಾಸೆಗಳನ್ನು ಸೂಚಿಸುತ್ತದೆ. ಇಲ್ಲಿ ಮನುಷ್ಯನ ಆಂತರಿಕ ಸಂಘರ್ಷ ಮತ್ತು ಕೋಪವನ್ನು ವರ್ಣಿಸಲಾಗಿದೆ. ಈ ಕಗ್ಗದಲ್ಲಿ ಮುಖ್ಯವಾಗಿ ವಿಧಿಯ ಅಧಿಕಾರವನ್ನು ಪ್ರಶ್ನಿಸಲಾಗಿದೆ. ಮಾನವನ ಜೀವನದಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ನಿರ್ಧರಿಸುವ ಶಕ್ತಿ ವಿಧಿಯಲ್ಲಿದೆ ಎಂಬುದನ್ನು ಒತ್ತಿ ಹೇಳಲಾಗಿದೆ. ಮಂಕುತಿಮ್ಮನವರು ಈ ಕಗ್ಗದ ಮೂಲಕ ಮಾನವ ಜೀವನದ ಅನಿಶ್ಚಿತತೆಯನ್ನು ಬಹಳ ಸರಳವಾಗಿ ವಿವರಿಸಿದ್ದಾರೆ. ನಾವು ಎಷ್ಟೇ ಪ್ರಯತ್ನಿಸಿದರೂ ಕೆಲವು ವಿಷಯಗಳು ನಮ್ಮ ಕೈಯಲ್ಲಿ ಇರುವುದಿಲ್ಲ. ವಿಧಿ ಎಂಬ ಅನಿವಾರ್ಯ ಶಕ್ತಿ ನಮ್ಮ ಜೀವನವನ್ನು ನಿರ್ಧರಿಸುತ್ತದೆ ಎಂಬುದನ್ನು ಒಪ್ಪಿಕೊಳ್ಳಬೇಕು. ನಾವು ಎಷ್ಟೇ ಪ್ರಯತ್ನಿಸಿದರೂ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಕೆಲವು ಘಟನೆಗಳು ನಡೆಯುತ್ತಲೇ ಇರುತ್ತವೆ. ನಮ್ಮ ಜೀವನವನ್ನು ನಿಯಂತ್ರಿಸುವ ಶಕ್ತಿ ವಿಧಿಯಲ್ಲಿದೆ ಎಂಬುದನ್ನು ಒಪ್ಪಿಕೊಳ್ಳುವುದು ಮುಖ್ಯ. ವಿಧಿಯನ್ನು ಎದುರಿಸುವಾಗ ನಾವು ಅನುಭವಿಸುವ ಆಂತರಿಕ ಸಂಘರ್ಷ ಮತ್ತು ಕೋಪವನ್ನು ಇಲ್ಲಿ ವ್ಯಕ್ತಪಡಿಸಲಾಗಿದೆ. ಈ ಕಗ್ಗವನ್ನು ವಿವಿಧ ಸಂದರ್ಭಗಳಲ್ಲಿ ಅರ್ಥೈಸಿಕೊಳ್ಳಬಹುದು. ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳು, ಅನಾರೋಗ್ಯ, ಸಾವು ನೋವು ಇತ್ಯಾದಿಗಳನ್ನು ವಿಧಿಯ ಆಟ ಎಂದು ಪರಿಗಣಿಸಬಹುದು. ಸಮಾಜದಲ್ಲಿ ನಡೆಯುವ ಅನ್ಯಾಯ, ಅಸಮಾನತೆ ಇತ್ಯಾದಿಗಳಿಗೆ ಕಾರಣವಾಗಿರುವುದು ವಿಧಿಯೇ ಎಂದು ಕೆಲವರು ವಾದಿಸಬಹುದು. ಕೆಲವು ಧರ್ಮಗಳಲ್ಲಿ ವಿಧಿಯನ್ನು ಒಂದು ಮಹಾಶಕ್ತಿಯಾಗಿ ಪರಿಗಣಿಸಲಾಗುತ್ತದೆ. ಈ ಕಗ್ಗವು ಇಂದಿನ ಜಗತ್ತಿನಲ್ಲಿಯೂ ಪ್ರಸ್ತುತವಾಗಿದೆ. ಜನರು ಜೀವನದಲ್ಲಿ ಎದುರಾಗುವ ಅನಿಶ್ಚಿತತೆಗಳನ್ನು ಎದುರಿಸಲು ಕಷ್ಟಪಡುತ್ತಾರೆ. ಈ ಕಗ್ಗವು ಅವರಿಗೆ ಸ್ವಲ್ಪ ಮಟ್ಟಿಗೆ ಆಶ್ವಾಸನೆ ನೀಡಬಹುದು. ಮಂಕುತಿಮ್ಮನ ಈ ಕಗ್ಗವು ಜೀವನದ ಸತ್ಯವನ್ನು ಬಹಳ ಸರಳವಾಗಿ ಹೇಳುತ್ತದೆ. ನಾವು ಎಷ್ಟೇ ಪ್ರಯತ್ನಿಸಿದರೂ ನಮ್ಮ ಜೀವನವನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ. ವಿಧಿಯ ಆಟದಲ್ಲಿ ನಾವು ಒಂದು ಅಂಶ ಮಾತ್ರ. ಆದರೆ ಆ ಅರಿವು ನಮಗೆ ಜೀವನವನ್ನು ಸುಲಭವಾಗಿ ಸ್ವೀಕರಿಸಲು ಸಹಾಯ ಮಾಡುತ್ತದೆ. ಈ ಕಗ್ಗದಿಂದ ನಾವು ಕಲಿಯಬಹುದಾದ ಪಾಠಗಳು: ಜೀವನದಲ್ಲಿ ಏನು ಬೇಕಾದರೂ ಆಗಬಹುದು ಎಂಬುದಕ್ಕೆ ಸಿದ್ಧರಾಗಿರಬೇಕು. ವಿಧಿಯನ್ನು ಎದುರಿಸುವ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು. ಒಟ್ಟಿನಲ್ಲಿ ಮಂಕುತಿಮ್ಮನ ಈ ಕಗ್ಗವು ಜೀವನದ ಸತ್ಯಗಳನ್ನು ಬಹಳ ಸರಳ ಮತ್ತು ಸುಂದರವಾಗಿ ವಿವರಿಸುತ್ತದೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ಮಾರ್ಗದರ್ಶಿಯಾಗಿದೆ.